ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತೊಂದು ಅದ್ಭುತವಾದಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಹುಣ್ಣಿಮೆ ಅಂದರೆ ಏನು, ಅಥವಾ ಈ ಹುಣ್ಣಿಮೆ ನಮ್ಮ ಬಾಡಿ ಮೈಂಡಲ್ಲಿ ಆಗುವಂಥ ಬದಲಾವಣೆ ಅಂದರೆ ಏನು. ಸೊ ನಮಗೆಲ್ಲ ಗೊತ್ತಿದೆ, ಪ್ರತಿ ತಿಂಗಳು ಒಂದು ದಿನ ಇರುತ್ತೆ, ಅದೇನಪ್ಪ ಅಂದ್ರೆ ಹುಣ್ಣಿಮೆ ಅಂತ ಇರುತ್ತೆ. ಸೊ ಹುಣ್ಣಿಮೆಗೆ ನಾವು ಚಂದ್ರನ ಹೋಲಿಸ್ತೀವಿ. ಯಾಕಂತಂದರೆ ನಮಗೆಲ್ಲ ಗೊತ್ತಿದೆ, ಚಂದ್ರ ಭೂಮಿ ಹತ್ರ ಬರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಭಾಳಷ್ಟು ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ದೇಹದಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ, ಈ ಹುಣ್ಣಿಮೆ ದಿನ ಒಂದು ವಿಶೇಷ ಏನಪ್ಪ ಅಂತಂದರೆ ಒಂದು ರಿಸರ್ಚ್ ಮಾತಾಡ್ತೇನೆ ನಿಮಗೆಲ್ಲ. ಏನು ರಿಸರ್ಚ್ ಅಂತಂದರೆ ದ ಎಫೆಕ್ಟ್ಸ್ ಆಫ್ ಫುಲ್ ಮೂನ್ ಆನ್ ಹ್ಯೂಮನ್ ಬಿಹೇವಿಯರ್ ಅಂತ ಹೇಳಿ ಒಂದು ಸೈಂಟಿಸ್ಟ್ ಒಂದು ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಹುಣ್ಣಿಮೆ ದಿವಸ ಬಹಳಷ್ಟು ರೇಪ್ ಆಗೋದು ಅಥವಾ ರಾಬ್ರಿ ಆಗೋದು ಅಥವಾ ಡಕಾಯಿತಿ ಆಗೋದು ಇವೆಲ್ಲ ಬಹಳ ಆಗಿದೆ ಅಂತ ಒಂದು ರಿಸರ್ಚ್ ಹೇಳ್ತಾರೆ. ಅದೇ ರೀತಿ ಇನ್ನೊಬ್ಬರು ಒಂದು ರಿಸರ್ಚ್ ಮಾಡ್ತಾರೆ, CP ಠಾಕೂರ್ ಅಂತ ಹೇಳಿ. ಇವ್ರ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ, ಪ್ರಕೃತಿಗೆ ಮತ್ತು ಮನುಷ್ಯನ ಬಾಡಿಗೆ, ಅಂದರೆ ಈ ನಮ್ಮ ದೇಹ 70% ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಈ ಹುಣ್ಣಿಮೆ ದಿವಸ ಆ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಎನರ್ಜಿ ಮತ್ತು ನಮ್ಮ ಮನಸ್ಸಿನ ಒಂದು ಸಬ್ಕಾನ್ಷಿಯಸ್ ಎನರ್ಜಿ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಈ ಹುಣ್ಣಿಮೆ ದಿನ ತಮ್ಮ ಒಂದು ಪರ್ಸ್ನಲ್ ಆಗಿ, ಅಂದರೆ ಎಕ್ಸಾಂಪಲ್ ಅವ್ರ ಇಂಟ್ಯೂಷನ್ಸ್ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಅಥವಾ ಅವ್ರಿಗೆ ಏನಾದರೂ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಅಥವಾ ಅವ್ರಿಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಬೇಕಾಗಿತ್ತು, ಅಥವಾ ಅವ್ರಿಗೆ ಏನಾದರೂ ಒಂದು ಮೆಂಟಲ್ ಬ್ಲಾಕೇಜಸ್ ಇರುತ್ತೆ ಎಷ್ಟೋ ಜನಕ್ಕೆ, ಆ ಮೆಂಟಲ್ ಬ್ಲಾಕೇಜಸ್ ರಿಲೀಸ್ ಮಾಡ್ಕೋಬೇಕಾಗಿತ್ತು, ಅಥವಾ ಆ ಯೂನಿವರ್ಸ್ ಕನೆಕ್ಟ್ ಆಗಬೇಕಿರುತ್ತೆ. ನಮ್ಗೆ ಏನಿರುತ್ತೆ ಅಂದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕಿರುತ್ತೆ. ಸೊ ಇದೆಲ್ಲ ಏನಪ್ಪ ಅಂದರೆ ಭಾಳಷ್ಟು ಏನ್ಷಿಯಂಟ್ ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಈ ಹುಣ್ಣಿಮೆ ದಿನ ಬಹಳ ಯೂಸ್ ಮಾಡ್ಕೋತಾರೆ ಫ್ರೆಂಡ್ಸ್. ಅದೇ ರೀತಿ ಈ ಹುಣ್ಣಿಮೆ ದಿವಸ ಹೇಗಿರ್ತಾರೆ ಅಂದರೆ, ಒಬ್ರು ಹ್ಯಾಪಿ ಆಗಿರ್ತಾರೆ, ಒಬ್ರು ಪರ್ಸನ್ ತುಂಬ ಆಂಗ್ರಿ ಆಗಿರ್ತಾರೆ. ಸೊ ಯಾರು ಹ್ಯಾಪಿ ಇರ್ತಾರೋ ಹುಣ್ಣಿಮೆ ದಿವಸ ಇನ್ನೂ ಹೆಚ್ಚು ಹ್ಯಾಪಿ ಎನರ್ಜಿ ಸಿಗುತ್ತೆ. ಯಾರು ಆಂಗ್ರಿ ಆಗಿರ್ತಾರಲ್ಲ ಅವ್ರಿಗೆ ಇನ್ನೂ ಆಂಗ್ರಿ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಹೇಳ್ತೇವೆ ಅಂದರೆ, ಈ ಹುಣ್ಣಿಮೆ ಬಹಳ ಇಂಪಾರ್ಟೆಂಟ್, ನಾವೆಲ್ಲರೂ ಕೂಡ ಬಹಳ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಹುಣ್ಣಿಮೆಗೆ. ಸೊ ಈ ಹುಣ್ಣಿಮೆ ದಿವಸನ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಅಥವಾ ನಮ್ಮ ಮೆಂಟಲ್ ಬ್ಲಾಕೇಜಸ್ ಇನ್ನೂ ಕ್ಲಿಯರ್ ಆಗುತ್ತೆ, ನಾವು ಅನ್ಕೊಂಡ ಗೋಲ್ಸ್ ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಸೊ ಹುಣ್ಣಿಮೆ ಹೋಲ್ ಡೇ ನಾವು ಧ್ಯಾನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹುಣ್ಣಿಮೆ ತಿಂಗಳಿಗೊಂದ್ಸರಿ ಬರುತ್ತೆ. ಇಂಥ ಅದ್ಭುತವಾದಂಥ ಒಂದು ಎನರ್ಜಿನ ನಾವು ಜಾಸ್ತಿ ಮಾಡ್ಕೋಣ. ಒಂದು ಮಾತು ಹೇಳ್ತಾರೆ, ಈ 30 ದಿವಸ ಧ್ಯಾನ ಮಾಡೋದು ಒಂದೇ, ಈ ಹುಣ್ಣಿಮೆಯಲ್ಲಿ ಒಂದು ದಿನ ಮಾಡೋದು ಒಂದೇ. ಅಂದರೆ ನೋಡಿ, 30 days ಈಕ್ವಲ್ ಟು 1 day ಅಂತ, ಅಷ್ಟು ಪವರ್ಫುಲ್ ಇರುತ್ತೆ ಈ ಹುಣ್ಣಿಮೆ ಧ್ಯಾನ ಮಾಡ್ತಾರೆ ಕೂಡ. ಮತ್ತು ಈ ಎನರ್ಜಿ ಲೆವೆಲ್ ಹೆಂಗಿರುತ್ತೆ ಅಂದರೆ, ಹುಣ್ಣಿಮೆ ಹಿಂದಿನ ದಿನ, ಹುಣ್ಣಿಮೆ ದಿನ ಮತ್ತು ಹುಣ್ಣಿಮೆ ನೆಕ್ಸ್ಟ್ ಡೇ, ಈ 3 ದಿವಸ ಕೂಡ ಏನಿರುತ್ತೆ ಅಂದರೆ ಯೂನಿವರ್ಸಲ್ ಎನರ್ಜೀಸ್ ಇರುತ್ತೆ. ಸೊ ಈ 3 ದಿವಸ ನಾವು ಹೆಚ್ಚೆಚ್ಚಾಗಿ ಧ್ಯಾನ ಮಾಡೋಣ. ವಿಶೇಷವಾಗಿ ಹುಣ್ಣಿಮೆ ದಿನ ನಮ್ಮ ಬಾಡಿಯಲ್ಲಿ, ದೇಹದಲ್ಲಿ ಶಿವ ಮತ್ತು ಶಕ್ತಿ ಅಂತ ಕರಿತೀವಿ, ಇಂಗ್ ಮತ್ತು ಯಾಂಗ್ ಅಂತ ಕರಿತೀವಿ. ಸೊ ಅಂದರೆ ಈ ಹುಣ್ಣಿಮೆ ದಿವಸ ಏನಾಗುತ್ತೆ ಅಂದರೆ, ನಮ್ಮ ದೇಹ ಯಾವುದಾದ್ರೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿದ್ರೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದ್ರೆ, ಹುಣ್ಣಿಮೆ ದಿವಸ ಏನು ಮಾಡ್ಬೋದು ಅಂದರೆ ಎರಡು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾವು ಹೇಳ್ತೀವಿ ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಮಾಡೋದು ಅಂತ ಕೂಡ ಕರಿತೀವಿ. ಪ್ಲಸ್ ಈ ಹುಣ್ಣಿಮೆ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡೋಣ, ಪಿರಾಮಿಡ್ ಒಳಗಡೆ ಮಾಡೋಣ ಅಂತ ಹೇಳ್ತಾ, ನನ್ನ ಈ ಒಂದು ಹುಣ್ಣಿಮೆ ಬಗ್ಗೆ ಅಥವಾ ಎಫೆಕ್ಟ್ಸ್ ಬಗ್ಗೆ ಸೊ ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಬಹಳಷ್ಟು ನಮ್ಮ ಯೂಟ್ಯೂಬ್ಸ್ನಲ್ಲಿ ಇನ್ನೂ ಬಹಳ ವೀಡಿಯೋಸ್ ಇದೆ. ಸೊ ಪ್ಲೀಸ್ ನೀವೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್.